ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇಲ್ಲಿವರೆಗೂ ನೀವು ನನ್ನ ಹಿಂದಿನ ವ್ಲಾಗ್ ಎಲ್ಲ ವ್ಲಾಗ್ ನೋಡಿರೋದ್ರಲ್ಲಿ ಬರೀ ಟೆಂಪಲ್ಸ್ನೇ ಸುತ್ತಾಡಿದ್ದೀನಿ. ಅಂಡ್ ಈ ವ್ಲಾಗ್ ಅಲ್ಲೂ ಏನು ಸ್ಪೆಷಲ್ ಇಲ್ಲ, ಮತ್ತೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಬಟ್ ಐ ಆಮ್ ಶೋರ್ ಈ ವ್ಲಾಗ್ ಅಲ್ಲಿ ನಾನು ಹೋಗ್ತಿರೋ ಟೆಂಪಲ್ ನಿಮ್ಗಂತೂ ಯೂಸ್ಫುಲ್ ಆಗಿರುತ್ತೆ. ಟೆಂಪಲ್ ನೇಮ್ನ ನಾನು ಇವಾಗ್ಲೇ ರಿವೀಲ್ ಮಾಡೋದಕ್ಕಿಂತ ಈ ವ್ಲಾಗ್ ಪೂರ್ತಿ ವಾಚ್ ಮಾಡಿ. ನಮಸ್ಕಾರ ದೇವರು. ಮೇರಿ ಲಡ್ಕಿ ಎಲ್ಲಾ ಕಡೆ ನೀವು ನಿಮ್ ಸೆಂಟ್ರಲ್ ಎಲ್ಲ ಇದು ಮಾಡ್ತೀರಲ್ಲ, ಹಂಗೆ ನಿಮ್ಗೆ ಸರಿ ಮತ್ತೆ ನಡ್ಕೊಂಡ್ಬಿಡ್ತೀನಿ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ಸುಮ್ಮನೆ. ಲಂಚ್ ಟೈಮ್ ಅಲ್ಲ, ಫುಲ್ ಹೊಟ್ಟೆ ಹಸ್ತೋಗಿತ್ತು. ಹೋಟೆಲ್ ಅನಂತ್ ಭವನ್ ವೆಜ್ ರೆಸ್ಟೋರೆಂಟ್ ಅಂತೆ ಹೊಸೂರಿನಲ್ಲಿ. ಲಂಚ್ ಮಾಡಿಕೊಂಡು ನಾನು ಮೀಲ್ಸ್ ತಗೊಂಡಿದ್ದೆ. ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಿರೋ ಪ್ಲೇಸ್ ಬಂದು ಪೇರಾವೂರಣಿ. ಸೊ ಬ್ಯಾಂಗ್ಳೂರಿಂದ ಪೇರಾವೂರಣಿ ತಮಿಳ್ನಾಡುಗೆ 10 hours ಜರ್ನಿ. ಸೇಲಂ ಓಮಲೂರಿನಲ್ಲಿ ಹೊಸದಾಗಿ ಓಪನ್ ಆಗಿರೋ ಈ ದಿವ್ಯಂ ಕೆಫೆ ಹತ್ರ ಸ್ಟಾಪ್ ಮಾಡಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸು, ಟೀ, ಕಾಫಿ ಕುಡ್ಕೊಂಡು, ವೆದರ್ ಬೇರೆ ತುಂಬಾನೇ ಚೆನ್ನಾಗಿತ್ತು, ಚಿಲ್ ಮಾಡಿ. ಅಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದ್ಯಾ ಪಿಕಾಕು, ಎಷ್ಟೊಂದು ನವಿಲಿತ್ತು. ಅಂಡ್ ಇಲ್ಲಿ ನೋಡಿ ಇಲ್ಲೊಂದು ಪಿಕಾಕು, ಅದ್ರ ಫೆದರ್ಸ್ನೆಲ್ಲ ಬಿಚ್ಚಿ ಫುಲ್ ಡ್ಯಾನ್ಸ್ ಆಡ್ತಿದೆ. ನಾನು ಫಸ್ಟ್ ಟೈಮ್ ಪಿಕಾಕ್ ಡ್ಯಾನ್ಸ್ ಆಡ್ತಿರೋದನ್ನ ನೋಡಿದ್ದು. ವಾವ್, ವೆದರ್ ಎಷ್ಟು ತಣ್ಣಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜರ್ನಿ ಮಾಡ್ತಾ ಮಾಡ್ತಾ ನೈಟ್ ಆಗಿ ಯಾವುದೋ ಒಳ್ಳೆ ರೆಸ್ಟೋರೆಂಟೇ ಸಿಕ್ಕಿಲ್ಲ. ಅಂಡ್ ಏನ್ ಗೊತ್ತಾ, ತಮಿಳ್ನಾಡಲ್ಲಿ ರಾತ್ರಿ ಹೊತ್ತು ನಮ್ಮ ತರ ಜಾಸ್ತಿ ರೈಸ್ ಅಂತದ್ ತಿನ್ನಲ್ಲ. ಅವ್ರು ಯಾವಾಗ್ಲೂ ಇಡ್ಲಿ ದೋಸೆನೆ. ನನಗೆ ಜಾಸ್ತಿ ಇಡ್ಲಿ ದೋಸೆ ಇಷ್ಟ ಆಗಲ್ಲ. ಸೊ ನಾನು ಚಪಾತಿ ಕೋಳಿ ಸಾರು ಒಳ್ಳೆ ಕಾಂಬಿನೇಷನ್ ತಿಂದೆ. ಅಯ್ಯೋ, ನನ್ನ ಕೂದಲು ನೋಡ್ರಿ ಉಚಿತರ ಬರೀ ಡೌಗಳು. ನಾವು ಸ್ಟೇ ಆಗಿದ್ದು ಹೋಟೆಲ್ ರೂಮ್ ಹೆಸರು ಬಂದು ಆದಿಶ್ ಗ್ರ್ಯಾಂಡ್ ಅಂತ. ಸೊ ನೈಟ್ ಇಲ್ಲಿ ಮಲ್ಗಿ ಎದ್ದಿ. ಅಂಡ್ ರೂಮ್ ಕಾಸ್ಟ್ ಬಂದು 3.8K ಆಗಿತ್ತು 1 ನೈಟ್ಗೆ, ವಿತ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು. ಅವ್ರು ಕೊಡೋ ಟೋಕನ್ ನ ಬೆಳಗ್ಗೆ ಅಲ್ಲಿ ಪಕ್ಕದಲ್ಲೇ ರೆಸ್ಟೋರೆಂಟ್ ಇರುತ್ತೆ, ಅಲ್ಲೋಗಿ ತೋರಿಸಿದಾಗ ನಮಗೆ ಯಾವ ಬ್ರೇಕ್ಫಾಸ್ಟ್ ಬೇಕಂದ್ರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ತಮಿಳ್ನಾಡಲ್ಲಿ ಪೊಂಗಲ್ ಸಖತ್ತಾಗಿ ಮಾಡ್ತಾರೆ ಅಂತ ನಾನು ಪೊಂಗಲ್ ತಿಂದೆ. அஞ்சு திங்கக்கிழமை முடிஞ்ச வரையிலும் காலையில் 5 மணிக்கு இங்கே அவசியம் நடந்து தீபாவளி பார்க்கலாம். காலை 5 மணிக்கு. ಇವಾಗ ನಾನ್ ತೋರಿಸ್ತಿರೋ ದೇವಸ್ಥಾನ ಹೆಸರು ಮರಂದೀಶ್ವರರ್ ಕೋಯಿಲ್ ಅಂತ. ಈ ದೇವಸ್ಥಾನ ತಂಜಾವೂರಲ್ಲಿದ್ದು ಪೇರಾವೂರಣಿ ಎಂಬ ಚಿಕ್ಕ ವಿಲೇಜ್. ಆ ಊರಿಂದ 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮ್ಗೆ ಈ ಮರುಂಗಪಲ್ಲಂನಲ್ಲಿ ಮರಂದೀಶ್ವರರ್ ಕೋಯಿಲ್ ಸಿಗುತ್ತೆ. ಎಲ್ರು ದೇವರಿಗೆ ಆರೋಗ್ಯ ಆಯಸ್ ಬಗ್ಗೆ ಕೈ ಮುಕ್ಕೊಳ್ಳಿ. ಕಂಟಿನ್ಯೂ ಮಾಡ್ತೀನಿ. ಎಸ್, ಈ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿಸಿರುವಂತದ್ದು. ಈ ದೇವಸ್ಥಾನ ಹೆಸರು ಮರಂದೀಶ್ವರರ್ ಕೋಯಿಲ್ ಅಲ್ವಾ. ತಮಿಳ್ನಲ್ಲಿ ಮರುಂದು ಅಂದ್ರೆ ಮೆಡಿಸನ್, ಔಷಧಿ ಈಶ್ವರ ಅಂತ. ಅಂಡ್ ಕೋಯಿಲ್ ಅಂದ್ರೆ ಟೆಂಪಲ್ ಅಂತ. ನಮ್ಮಲ್ಲಿ ಯಾರಿಗಾದ್ರೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ, ಈವನ್ ಕ್ಯಾನ್ಸರ್, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದ್ರು, ಏನೇ ಏರುಪೇರು ಇದ್ರು, ಈ ದೇವಸ್ಥಾನಕ್ಕೆ ಒಂದ್ಸತಿ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಎಷ್ಟೋ ಗುಣಮುಖರಾಗ್ತಾರೆ. ಇಲ್ಲಿ ಬಂದು ದೀಪ ಹಚ್ಚಿ ಹಾಗೆ ಧನ್ವಂತರಿ ತೀರ್ಥ ಅಂತ ಕೊಡ್ತಾರೆ. ಅದನ್ನ ಈಸ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಯಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರು ಬೇಗ ಕ್ಯೂರ್ ಆಗ್ತಾರೆ. ಇಲ್ಲಿ ಶನೇಶ್ವರ ದೇವರಿರೋದ್ರಿಂದ ಕಾಗೆಗಳು ತುಂಬಾನೇ ಇತ್ತು. ನಾನು ಯಾವಾಗ ಈ ತರ ಮಲ್ಗೆ ಹೂವೆಲ್ಲ ಮುಡ್ಕೊಂಡು, ಬೊಟ್ಟಿಟ್ಕೊಂಡು, ಕುಂಕುಮ ಇಟ್ಕೊಂಡು ಈ ತರ ಟ್ರೆಡಿಷನಲ್ ಆಗಿ ರೆಡಿ ಆಗ್ತೀನೋ ತುಂಬಾನೇ ಇಷ್ಟ ಆಗುತ್ತೆ. ಒಂಥರ ಖುಷಿ. ಇವಾಗ ಒಂದು ದೇವಸ್ಥಾನ ಮುಗಿತು. ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಅಂತ ಅಂದ್ರೆ, ನನ್ನ ತಮ್ಮ ಬೀಚ್ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದ. ಸೊ ಬೀಚ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾರಂತೆ. ಮೇಕಪ್ ಕಿಟ್ ಎಲ್ಲ ಸೆಲ್ ನೋಡ್ರಿ, ಗ್ಯಾಸ್ ತಗೋಡ್ತೀನಿ. ஒரு அழகு என்னை அழகுன்னு சொல்றது பெரிய விஷயம். ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯೋ. ಹೋಗ್ತಾ ದಾರಿಲಿ ಇಲ್ಲೊಬ್ರು ಆಂಟಿ ಕಾಣಿಸಿದ್ರು. ಫ್ರೆಶ್ ಆರೆಂಜ್ ಜ್ಯೂಸ್ ಮಾಡ್ಕೊಡ್ತಿದ್ರು. ನಿಲ್ಸಿ
ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಕಂಟಿನ್ಯೂ ಮಾಡೋಣ ಅಂತ. ಅಲ್ಲಿರೋ ಬಿಸಿಲು ಹ್ಯೂಮಿಡಿಟಿಗೆ ಈ ಜ್ಯೂಸ್ ಕೊಟ್ಟಿದ ತಕ್ಷಣ ಮನಸ್ಸಿಗೆ ಫುಲ್ ತೃಪ್ತಿ ಆಗೋಯ್ತು. ತಣ್ಣಕ್ಕೆ ತುಂಬಾನೇ ಟೇಸ್ಟಿ ಆಗಿತ್ತು. ಬೀಚ್ ರೀಚ್ ಆಗಿ ನೋಡಿದ್ರೆ ಫುಲ್ಲು ವಾಸನೆ, 1 ಸೆಕೆಂಡ್ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಗೊತ್ತಾ, ಅಷ್ಟು ಸ್ಮೆಲ್ ಇತ್ತು. ಸೊ ನಾವು ವಾಪಸ್ ಹೊರಟ್ಬಿಟ್ವಿ. ನನ್ನ ಹಿಂದಿನ ವ್ಲಾಗ್ಸ್ ನೋಡಿರೋ ಎಲ್ಲಾ ಜನರಿಗೂ ಈ ರೆಸ್ಟೋರೆಂಟ್ ಫೆಮಿಲಿಯರ್ ಇರುತ್ತೆ. ಬಿಕಾಸ್ ಇದು ನಾನು 3ನೇ ಸತಿ ಅನ್ಸುತ್ತೆ ಬರ್ತಿರೋದು. ನಾವು ತಮಿಳ್ನಾಡಿಗೆ ಬಂದಾಗೆಲ್ಲ ಇದೇ ರೆಸ್ಟೋರೆಂಟಿಗೆ ಬರ್ತಾ ಇರ್ತೀವಿ, ಅನ್ನಲಕ್ಷ್ಮಿ. ಸಿಕ್ಕಾಪಟ್ಟೆ ಜನರಿದ್ರು ರೆಸ್ಟೋರೆಂಟ್ ನಲ್ಲಿ. ಸೊ ನಾವು ವೇಟಿಂಗ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ಇಟ್ಕೊಂಡು ಆಮೇಲೆ ಜಾಗ ಸಿಕ್ತು. ಹೋಗಿ ಊಟ ಮಾಡಿದ ತಕ್ಷಣ ಫುಲ್ ಸಮಾಧಾನ ಆಯಿತು. ನಾನು ಕ್ರೀಮ್ ಆಫ್ ಮಶ್ರೂಮ್ ಸೂಪು, ಕುಲ್ಚಾ, ಆಮೇಲೆ ಪನ್ನೀರ್ ಬಟರ್ ಮಸಾಲ, ಸೈಡ್ಸ್ಗೆ ಮಶ್ರೂಮ್ 65 ತಗೊಂಡು ಹಾಗೆ ನೂಡಲ್ಸ್ ತಗೊಂಡು ನಮ್ಮ ಊಟನ ಫಿನಿಶ್ ಮಾಡಿದ್ವಿ. ಕೊನೆಯದಾಗಿ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಇಂದ ನಮ್ಮ ಲಂಚ್ನ ಫಿನಿಶ್ ಮಾಡೋಣ. ಈಗ ನಾವು ಬಂದಿರೋ ಸೆಕೆಂಡ್ ಟೆಂಪಲ್ ಬಂದು ತಂಜಾವೂರು ಡಿಸ್ಟ್ರಿಕ್ಟ್ ನಲ್ಲೇ ಇರುವ ಮೈಲಾಡುತುರೈ ಕುಂಭಕೋಣಂ, ಆ ಪ್ಲೇಸ್ ನಲ್ಲಿರುವಂತಹ ಸರಬೇಶ್ವರ ಟೆಂಪಲ್. ನಿಮ್ಮಲ್ಲಿ ಯಾರಾದ್ರೂ ಈ ವ್ಲಾಗ್ ನ ನೋಡ್ಕೊಂಡು ನಿಮ್ಗೂ ಆರೋಗ್ಯದಲ್ಲಿ ಏನಾದ್ರು ಸರಿ ಹೋಗಿಸ್ಕೋಬೇಕು ಅಂತ ಇರೋರು, ಮೊದಲನೇದಾಗಿ ತೋರ್ಸಿದ್ನಲ್ಲ ಆ ಮರುಂದೇಶ್ವರ ಕೋಯಿಲ್ಗೆ ಬಂದ್ರೆ ಮಿಸ್ ಮಾಡ್ದಂಗೆ ಈ ಟೆಂಪಲ್ಗೂ ಬನ್ನಿ. ಯಾಕಂದ್ರೆ ಟೆಂಪಲ್ ನ ಸುತ್ತಾಡಿದ್ರೆ ಏನೂ ಆಗೋದಿಲ್ಲ, ಇನ್ಸ್ಟೆಡ್ ನಮ್ಗೆ ಒಳ್ಳೇದಾಗುತ್ತೆ. ಇಲ್ಲಿರುವ ಸರಬೇಶ್ವರ ದೇವ್ರಿಗೆ ಕಂಬೈನ್ಡ್ ಪಾರ್ಟ್ಸ್ ಆಫ್ ಶಿವ, ವಿಷ್ಣು, ದುರ್ಗಾ ಹಾಗೆ ಪ್ರತ್ಯಂಗಿರಾ ದೇವಿ ಅವರ ಪಾರ್ಟ್ಸ್ ಇದೆ. ಇಲ್ಲಿನ ಸರಬೇಶ್ವರ ದೇವರು ಯಾವ ಆಕಾರದಲ್ಲಿ ಇದೆ ಅಂದ್ರೆ ಹ್ಯೂಮನ್ ತರಾನು ಕಾಣಿಸುತ್ತೆ, ಮನುಷ್ಯರ ತರ. ಈಗಲ್, ಹದ್ದು, ಗರುಡ ತರಾನು ಕಾಣುತ್ತೆ. ಆಮೇಲೆ ಇನ್ನೊಂದ್ ರೀತಿ ಲಯನ್, ಸಿಂಹ ತರಾನು ಕಾಣುತ್ತೆ. ಅಂಡ್ ಇಲ್ಲಿ ದೇವ್ರ ಮೂರ್ತಿ ಬಂದು 7 feet ಟಾಲ್ ಇತ್ತು. ಇದರ ಸರೌಂಡಿಂಗ್ಸ್ ಕೂಡ ತುಂಬಾನೇ ದೊಡ್ಡದಾಗಿತ್ತು. ಅಂಡ್ ನೆಕ್ಸ್ಟ್ ಕೊನೆಯದಾಗಿ ನಾವು ಹೋಗ್ತಿರೋ ಟೆಂಪಲ್ ಬಂದು ತಿರುವೂರಿನಲ್ಲಿರುವ ಟೆಂಪಲ್. ನಾವು ನಾರ್ಮಲಿ ಯಾವುದೇ ದೇವಸ್ಥಾನದಲ್ಲೂ ಯಮದೇವ್ನ ನೋಡಕ್ಕಾಗಲ್ಲ, ಬಟ್ ಈ ದೇವಸ್ಥಾನದಲ್ಲಿ ನಾವು ಯಮದೇವ್ನ ನೋಡ್ಬೋದು. ಆಗ ಯಮದೇವ್ರು ಶಿವ ಪಾರ್ವತಿ ಹತ್ರ ಬಂದು ನನ್ಗಂತ ಒಂದಿರಕ್ಕೆ ಸ್ಥಾನ ಇಲ್ಲ, ಜನರು ನನ್ನ ಅಂದ್ರೆ ಭಯ ಪಟ್ಕೋತಾರೆ, ಸಾವು ಅನ್ನೋ ಥಾಟ್ಸ್ ಬರುತ್ತೆ ಅಂತ ಹೇಳ್ಕೊಂಡಿದ್ದಾಗ ಇಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಇಲ್ಲಿನ ಭಕ್ತಾದಿಗಳು ಫಸ್ಟ್ ಯಮದೇವ ದರ್ಶನ ಮಾಡ್ಕೊಂಡಾದ್ಮೇಲೆ ಶಿವ ಪಾರ್ವತಿ ಹತ್ರ ಹೋಗ್ಬೇಕು. ಅಂಡ್ ಪೂಜೆ ಮಾಡಿಸಿದ, ಅರ್ಚನೆ ಮಾಡಿಸಿದ ಐಟಮ್ಸ್ ನನ್ನು ಮನೆಗೆ ತಗೊಂಡು ಹೋಗ್ಬಾರ್ದು. ಅಂಡ್ ನೈಟ್ ಡಿನ್ನರ್ಗೆ ತಮಿಳ್ನಾಡು ಫೇಮಸ್ ಈ ಕಿಳಿ ಪರಾಟನ ಟೇಸ್ಟ್ ಮಾಡಿ ಎಗ್ ರೈಸ್ ತಿಂದು ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Please do subscribe, comment, share and like my video. Thank you.